ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜನ್ಮ ಸಂಖ್ಯೆ ದೇವರುಗಳು, ಭಾಗ್ಯ ಸಂಖ್ಯೆ ದೇವರುಗಳು ಬಹಳ ಬಹಳ ಮುಖ್ಯವಾದಂತಹ ದೇವರುಗಳು. ಇವು ಜೀವನದ ಅವಿಭಾಜ್ಯ ಅಂಗವಾಗಿ ನೀವೆಲ್ಲ ಆ ಅನುಷ್ಠಾನವನ್ನು ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಯಾವಾಗ ಯಾವ ಗ್ರಹಗಳು ಕೆಡುತ್ತೋ, ಯಾವ ಗ್ರಹಗಳು ಶುಭವನ್ನು ಕೊಡ್ತವೋ ಅಶುಭವನ್ನು ಕೊಡ್ತವೋ ನಿಮಗೆ ಗೊತ್ತಾಗೋದಿಲ್ಲ. ಕಾಲಾನಂತರದಲ್ಲಿ ಕಾಲಚಕ್ರದಲ್ಲಿ ಎಲ್ಲರೂ ಸಿಲುಕಿಕೊಂಡಾಗ, ಆ ಕಾಲಚಕ್ರದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾಗ ಅದಕ್ಕೆ ಕಾರಣಕರ್ತರು ನಾವೇ ಆಗಿರ್ತೀವಿ ಹೊರತು ಬೇರೆ ಯಾರೂ ಅಲ್ಲ. ಇದನ್ನು ಮೊದಲದಾಗಿ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ಹಲವಾರು ಸಮಸ್ಯೆಗಳು ಸಿಕ್ಕಾಕೊಂಡಾಗ ಆ ಸಮಸ್ಯೆಗೆ ಇನ್ನೊಬ್ಬರನ್ನ ಬೆಟ್ಟು ಮಾಡಿ ತೋರಿಸ್ತಕ್ಕಂಥದ್ದು ನಮ್ಮ ಸಾಮಾಜಿಕ ಬದುಕಿನಲ್ಲಿ ಬಹಳ ಸುಲಭವಾಗಿದೆ. ಆದರೆ ನಮ್ಮಲ್ಲಿ ಏನಿದೆ, ನಮ್ಮ ಒಂದು ಇನ್ಫ್ಲೂಯೆನ್ಸ್ ಅಂದರೆ ಆ ಅಶುಭಕಾರಕ ಗ್ರಹಗಳ ಇನ್ಫ್ಲೂಯೆನ್ಸ್ ಏನಿದೆ, ಆ ಪ್ರಭಾವ ಏನಿದೆ ಅನ್ನೋದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಬೆಟ್ಟದ್ದು ತೋರಿಸೋದೆ ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಅವರಿಂದ ಹೀಗಾಯಿತು, ಇವರಿಂದ ಹಾಗಾಯಿತು ಅಂತ. ಒಂದ್ಸರಿ ನಿಮ್ಮ ಜಾತಕ ತೆಗೆದು ನೋಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದಾಗಲೂ ಕೂಡ ಅದು ಹೊರಗಡೆಯಿಂದ ಬಂದಿದೆ ಅಂತ ಅಂದಿದ್ರೂ ಕೂಡ ಅದು ನಿಮ್ಮಿಂದನೇ ಉತ್ಪನ್ನ ಆಗಿರುತ್ತೆ ಅಂತಕ್ಕಂಥದ್ದನ್ನ ನಿಮಗೆ ನಿಮ್ಮ ಜಾತಕ ಭಾಳ ನಿಖರವಾಗಿ ಸ್ಪಷ್ಟವಾಗಿ ಹೇಳ್ತದೆ. ಇದನ್ನು ಹೇಳೋರು ಯಾರೂ ಇರಲ್ಲ. ಬಟ್ ಕೆಲವರಿಗೆ ಜ್ಞಾನದೇ ಇದೆ. ನನಗೆ ಅಷ್ಟಮ ಶನಿ ಅಂತೆ, ನನಗೆ ಜನ್ಮ ಶನಿ ಅಂತೆ, ನನಗೆ 7.5 ಅಂತೆ, ನನಗೆ ರಾಹು ದೇಶ ಅಂತೆ, ನನಗೆ ಕೇತು ದೇಶ ಅಂತೆ, ಅದಕ್ಕೆ ಇಂಥ ಸಂದರ್ಭದಲ್ಲಿ ಬರ್ತಾ ಇದೆ ಅಂತ ಭಾಳ ಹೇಳ್ತಾರೆ. ಆದರೆ ಎಲ್ರಿಗೂ ಈ ನಾಲೆಡ್ಜ್ ಇರೋದಿಲ್ಲ. ಎಲ್ಲರೂ ಬೆಟ್ಟ ತೋರಿಸಿದನು, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ ಅಂತ ಈ ಬೆಟ್ಟ ತೋರಿಸ್ತಾರೆ ಹೊರತು ನನ್ನಿಂದ ಆಗಿದೆ ಅಂತಕ್ಕಂಥ ಬಗ್ಗೆ ಯಾರೂ ಒಪ್ಕೊಳ್ಳೋಕ್ಕೂ ರೆಡಿಲ್ಲ. ಕೆಲವರು ನಂದೇನು ತಪ್ಪಿಲ್ಲ, ಎಲ್ಲ ಅವ್ರದ್ದೇ ಮಿಸ್ಟೇಕು, ನನ್ನನ್ನು ಕೆಣಕಿದ್ರು, ನನ್ನನ್ನು ತುಳಿದಾಕಿದ್ರು, ನನ್ನ ಹೇಳಿಕೆ ಸಹಿಸ್ಕೊಳ್ಳಿಲ್ಲ, ಇವೆಲ್ಲ ಭಾಳಷ್ಟು ಸಾಮಾಜಿಕವಾಗಿ ಮಾತಾಡ್ತಾರೆ. ಇದು ತಪ್ಪು ತಪ್ಪು ತಪ್ಪು. ಯಾಕಂದರೆ ಉತ್ಪತ್ತಿ ನಿಮ್ಮಿಂದನೇ. ಯಾವುದು ಶುಭಕಾರಕವಾಗಿರ್ತಕ್ಕಂತಹ ಅಭಿವೃದ್ಧಿ ಉತ್ಪತ್ತಿ ನಿಮ್ಮಿಂದನೇ, ಅಶುಭಕರವಾಗಿರ್ತಕ್ಕಂಥ ಕುಂಠಿತವು ನಿಮ್ಮಿಂದನೇ. ಇದು ಯಾರಿಂದನೂ ಅಲ್ಲ. ಜಾತಕವನ್ನು ವಿಮರ್ಶೆ ಮಾಡ್ಕೊಂಡಾಗ ಭಾಳ ಸ್ಪಷ್ಟವಂತ ಮಾಹಿತಿ ನಿಮ್ಗೆ ಗೊತ್ತಾಗ್ತದೆ. ಇದಿರಲಿ. ಆದರೆ ನಾವು ಅನುಷ್ಠಾನ ಅಂತಕ್ಕಂಥ ಒಂದು ಮಾತು ಬಂದಾಗ ಪ್ರತಿಯೊಬ್ಬರು ಜೀವನದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು ದೈವ ಅನುಷ್ಠಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾದಂಥ ಭಾಗ ಅಂಥೇಳಿ ಶಾಸ್ತ್ರಗಳು, ವೇದಗಳು, ಎಲ್ಲ ಹಿರಿಯರು, ಸಾಧು ಸಂತಗಳು, ಮಹರ್ಷಿಗಳು ಹೇಳ್ತಾನೇ ಬರ್ತಾ ಇದ್ದಾರೆ. ಯಾಕಂದರೆ ದೈವಶಕ್ತಿ ಅಂತಕ್ಕಂಥದ್ದು ಮನುಷ್ಯನಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆಗಿದ್ದರೆ, ಅಥವಾ ಅವನ ಬ್ಯಾಕ್ಗ್ರೌಂಡ್ನಲ್ಲಿ ಆ ಶಕ್ತಿಯ ಒಂದು ಉಪಸ್ಥಾನ ಇದ್ದರೆ ಯಾರು ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಯಾವುದೇ ಗ್ರಾಚಾರಗಳು ಬಂದರೂ ಕೂಡ ಅದು ಮಂಜಿನಂತೆ ಕರಗೋಗ್ತದೆ ಅಂತೇಳಿ. ಆದರೆ ಎಷ್ಟೋ ಜನ ತಿಳ್ಕೊಂಡಿರೋದು ನಾವು ಮನುಷ್ಯರಾಗಿ ಹುಟ್ಬಿಟ್ಮೇಲೆ ಏನು ಬೇಕೋ ಮಾಡ್ಬೋದು, ಏನು ಬೇಕಾದ್ರೂ ಸಿಗುತ್ತೆ, ಎಲ್ಲವನ್ನೂ ಪಡ್ಕೋಬೋದು ಅಂತಕ್ಕಂಥ ಭ್ರಮೆಯಲ್ಲಿ ಇರ್ತಾರೆ. ಅದು ಭ್ರಮೆಯ ಹೊರತು ಆಚಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೈವಶಕ್ತಿನಿರ್ತಕ್ಕಂಥ ಮನುಷ್ಯನಿಗೆ ಮೊದಲೇ ಸಮಸ್ಯೆಯ ಮೂಲದ ಮಾಹಿತಿ ಆ ಭಗವಂತ ನೀಡ್ತಾನಂತೆ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ನನಗೆ ಕನಸಲ್ಲಿ ನಾಳೆ ಏನಾಗುತ್ತೆ ಅಂತ ಗೊತ್ತಾಗ್ತಿತ್ತು. ಅದು ತಂದೆನೋ, ತಾತನೋ, ಅಣ್ಣನೋ, ತಮ್ಮನೋ, ಗಂಡನೋ, ಅಕ್ಕನೋ, ತಂಗಿನೋ, ಯಾರೋ ಒಬ್ಬರಿಗೆ ಏನೋ ಒಂದು ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಾಯಿತು, ಅದನ್ನು ಸರಿ ಮಾಡಿದೆ, ಸರಿ ಹೋಯಿತು ಅಂತಾರೆ. ಆದರೆ ಆ ಜನ್ಮದೋಷಗಳ ಪ್ರಭಾವಗಳು ಕೆಲವು ನಿರ್ದಿಷ್ಟವಾದಂಥ ಜಾಗಗಳಲ್ಲಿ ಜಾಗೃತರಾದಾಗ ಮನುಷ್ಯ ಅವನೆಂಥದ್ದೇ ರಾಜನಾಗಿರಲಿ, ಎಂಥದ್ದೇ ರೌಡಿಯಾಗಿರಲಿ, ಎಂಥವನೇ ಆಗಿರಲಿ, ಅವನು ಪಾತಾಳಕ್ಕೆ ಬೀಳಲೇಬೇಕು, ಅಧಪತನ ಆಗಲೇಬೇಕು. ಆದರೆ ಅದು ಆಗೋದು ಬೇಡ ಅನ್ನೋದಕ್ಕೋಸ್ಕರನೇ ದೈವದ ಮೊರೆ ನಾವೆಲ್ಲ ಹೋಗಬೇಕು ಅಂತಲೇ ಮಹರ್ಷಿಗಳು, ಸಾಧು ಸಂತರುಗಳು ಇವರೆಲ್ಲ ನಮ್ಮ ಪುಸ್ತಕಗಳಲ್ಲಿ ಬರೆದಿಟ್ಟು ನಮಗೆ ಹೋಗಿದ್ದಾರೆ. ದೈವ ಸಂಕಲ್ಪ, ದೈವ ಅನುಷ್ಠಾನ, ದೈವಾನುಗ್ರಹ, ದೈವ ಶ್ರೀರಕ್ಷೆ ನೀವೆಲ್ಲ ಪಡ್ಕೊಳ್ಳಿ ಅಂತೇಳಿ. ಆದರೆ ಇವತ್ತಿನ ಆಧುನಿಕತೆಯಿಂದ ಹಲವಾರು ದೈವ ಅನುಗ್ರಹ, ದೈವಾನುಷ್ಠಾನ ಕಣ್ಮರೆ ಆಗ್ತಾ ಇದೆ. ಈಗಿನ ಜನ್ರೇಷನ್ಗೆ ಇಷ್ಟು ಕಣ್ಮರೆ ಆಗಿದ್ದಾಗ ಇನ್ನು ಮುಂದಿನ ಜನ್ರೇಷನ್ಗೆ ಯಾವ ರೀತಿ ಇರ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಹುಟ್ಟೋ ಮಕ್ಕಳು, ಬೆಳೀತಿರೋ ಮಕ್ಕಳು ಒಂದು ಕಡ್ಡಿ ಹಚ್ಚಿ ಪೂಜೆ ಮಾಡಲು ಒಂದು ದೀಪ ಹಚ್ಚಲ್ಲ ಮನೆಗಳಲ್ಲಿ. ಎಷ್ಟೋ ಜನ ತಂದೆ ತಾಯಿಂದರು ಇವತ್ತು ಒಂದು ಕಡ್ಡಿ ಹಚ್ಚಲ್ಲ, ಒಂದು ಪೂಜೆ ಮಾಡಲ್ಲ. ನಾವೆಲ್ಲ 4 ಗಂಟೆಗೆ ಎದ್ದು ಪೂಜೆ ಮಾಡ್ತಿದ್ವಿ, ನಾವೆಲ್ಲ ತುಂಬ ಚೆನ್ನಾಗಿದ್ವಿ. ಈ ಮಕ್ಕಳು ಹೇಗೆ ಉದ್ಧಾರ ಆಗ್ತಾರೆ? ಒಂದು ಸಂಸ್ಕಾರ ಕಲಿತಾ ಇಲ್ಲ, ಒಂದು ಪೂಜೆ ಪುನಸ್ಕಾರ ಇಲ್ಲ, ಒಂದು ದೈವ ಅನುಗ್ರಹ ಇಲ್ಲ. ಹೇಗೆ ನಾವು ಇವ್ರಿಗೆಲ್ಲ ಜೀವನ ರೂಪಿಸೋದು ಅಂತೇಳಿ ಇವತ್ತು ತುಂಬ ಜನ ತಂದೆ ತಾಯಿರು ಕೊರಗ್ತಾ ಇರ್ತಾರೆ. ಅದು ಆ ಮಕ್ಕಳಿಗೆ ಅನುಭವ ಆದಾಗ ಅವರು ದೇವರುಗಳ ಮೊರೆ ಹೋಗ್ತಾರಲ್ಲ, ಅಲ್ಲಿವರೆಗೂ ಅದು ಗೊತ್ತಾಗೋದಿಲ್ಲ. ದೇವರ ಮೊರೆ ಹೋದ ತಕ್ಷಣ ಅದು ಅನುಗ್ರಹ ಆಗುತ್ತೆ ಅಂತಲೂ ಅಲ್ಲ. ಯಾಕೆ ಕಷ್ಟ ಬಂದಾಗ ಮಾತ್ರ ಕಾಲಿಡಿ, ಸುಖವಾಗಿದ್ದಾಗ ನನ್ನನ್ನು ದೂರು ಅಂತಕ್ಕಂಥ ಯಾವ ದೇವರು ಹೇಳಿಲ್ಲ. ನಮಗೆ ಕಷ್ಟ ಇರಲಿ, ದುಃಖ ಇರಲಿ, ದುಮ್ಮಾನ ಇರಲಿ, ಸುಖ ಇರಲಿ, ಸುಪ್ಪತ್ತಿಗೆ ಇರಲಿ, ರಾಜನಾಗಿ ಮೆರಿತಾ ಇರಿ.
ನಿರ್ದಿಷ್ಟವಾಗಿರ್ತಕ್ಕಂಥ ದೈವ ಅನುಷ್ಠಾನ ನಿರಂತರವಾಗಿರಬೇಕು ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆ ಲೆಕ್ಕಾಚಾರದಲ್ಲಿ ನಿನ್ನೆ ಕುಲದೇವರು ಇರಲಿ ಇಲ್ಲದೆ ಹೋಗಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಜನ್ಮ ಸಂಖ್ಯೆಗಳಿಗೆ ಜನ್ಮ ದೇವರುಗಳನ್ನು ನಾವು ಹೇಳ್ಕೊಟ್ವಿ. ಹಾಗೆ ಭಾಗ್ಯ ಸಂಖ್ಯೆ ದೇವರುಗಳನ್ನು ಕೂಡ ನಾವು ನಿಮಗೆ ಮನವರಿಕೆ ಮಾಡಿಕೊಟ್ವಿ. ಆ ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆ ದೈವ ಜೊತೆಗೆ ಮತ್ತೊಂದು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂತಹ 27 ನಕ್ಷತ್ರಗಳು ಕೂಡ ನಮ್ಮ ಇಡೀ ಜನ್ಮದ ಆಗು ಹೋಗುಗಳಿಗೆ ಕಾರಣಕರ್ತರಾಗಿದ್ದಾರೆ ಅಂತಂದರೆ ಇದರ ಲೆಕ್ಕಾಚಾರನೂ ಕೂಡ ನಾವು ಮಾಡಬೇಕು. ಯಾಕಂದರೆ ಬರೀ ಗ್ರಹಗಳನ್ನ ನಂಬ್ಕೊಂಡು ಕೂತ್ಕೊಳ್ಳೋದಲ್ಲ, ನಕ್ಷತ್ರಗಳನ್ನು ಕೂಡ ನೋಡಬೇಕಾಗ್ತದೆ. ಆ ನಕ್ಷತ್ರ ನೋಡಬೇಕು ಅಂದಾಗ ಆ ನಕ್ಷತ್ರಗಳು ಯಾವುದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ನಕ್ಷತ್ರಗಳಿಗೊಂದು ದೈವ ಇದೆ, ಅದನ್ನು ಕೂಡ ಪೂಜೆ ಮಾಡಬೇಕು ಅನ್ನೋದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. 27 ನಕ್ಷತ್ರಗಳು ಭಾಳ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೂ ಕೂಡ ಭಾಳ ವಿಶೇಷವಾಗಿ ಎಲ್ಲರ ಜೀವನದಲ್ಲೂ ಕೂಡ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಇವತ್ತು ಜ್ಯೋತಿಷಾಸ್ತ್ರ ತಗೊಂಡಾಗ ಇಲ್ಲಿ ಅವಲಂಬಿತವಾಗಿರ್ತಕ್ಕಂಥದ್ದು ಬರೀ ನಕ್ಷತ್ರಗಳ ಮೇಲೆ. ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಅಂತ ತಗೊಂಡಾಗ ಗ್ರಹಗಳು ನಕ್ಷತ್ರಗಳ ಮೇಲೆ ಅವಲಂಬಿತವಾಗ್ತೀವಿ ನಾವು. ಯಾಕಂದರೆ ಅದನ್ನು ಬಿಟ್ಟು ಇದಿಲ್ಲ, ಇದನ್ನು ಬಿಟ್ಟು ಅದಿಲ್ಲ. ನೀವು ಒಂದನ್ನು ಬಿಟ್ಟು ಒಂದನ್ನು ಪಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕಂದರೆ ಎಲ್ಲರ ಸಮ್ಮಿಶ್ರಣವೇ ಈ ಬದುಕು. ಈ ಬದುಕಿನಲ್ಲಿ ಈ ನಕ್ಷತ್ರಗಳ ಪ್ರಭಾವಗಳು ಕೂಡ ಬಹಳ ಬಹಳ ಅತಿ ಮುಖ್ಯವಾಗಿ ಕೆಲಸ ಮಾಡ್ತವೆ. ಈಗಾಗಲೇ ನಕ್ಷತ್ರಗಳು ಅಂತಕ್ಕಂಥ ಒಂದು ಸಂಚಿಕೆಗಳಲ್ಲಿ ನಾವು ಇದ್ರ ಬಗ್ಗೆ ಬಹಳ ಮಹತ್ತರವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಬಹಳ ಜನ ಇದನ್ನು ಬರ್ಕೊಂಡು ನಮಗೆ ಈ ನಕ್ಷತ್ರಗಳು, ಈ ಶಾಪಗಳು, ಅದು ಶಾಪಗಿರ್ತಕ್ಕಂಥ ಗ್ರಹಗಳು ಇದ್ರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಆದರೆ ಇವತ್ತು ನೀವು ತಿಳಿಸ್ಕೊಟ್ರಿ ಅಂತೇಳಿ ತುಂಬ ಜನ ನಮಗೆ ಮೆಸೇಜ್ಗಳನ್ನ ಮಾಡಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಯಾಕೆ ಈ ನಕ್ಷತ್ರಗಳಿಗೂ ಪ್ರಾಮುಖ್ಯತೆ ಇದೆಯಾ, ನಕ್ಷತ್ರಗಳು ನಮ್ಮನ್ನು ಹಿಂಬಾಲಿಸ್ತವ, ನಕ್ಷತ್ರ ಪ್ರಭಾವಗಳು ಯಾಕೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ನಾವು ತಗೊಂಡಿದ್ದೀವಿ. ಆದರೆ ಈ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ದೇವರುಗಳ ಜೊತೆಗೆ ನಾವು ನಿತ್ಯ ಅನುಷ್ಠಾನದಲ್ಲೇ ಈ ನಕ್ಷತ್ರ ದೇವತೆಗಳು ತಗೊಳ್ಬೇಕು. ಯಾಕೆ ತಗೋಬೇಕು ಅಂತಂದರೆ ನವಗ್ರಹಗಳಲ್ಲಿ ಅಂದರೆ ನವ ಸಂಖ್ಯೆಗಳಲ್ಲಿ ಹೇಗೆ ಮಿತ್ರತ್ವ ಶತ್ರುತ್ವ ಇದೆಯೋ ಹಾಗೆಯೇ ನಮ್ಮ ಜನ್ಮ ನಕ್ಷತ್ರಗಳಿಗೂ ಕೂಡ ವಿಶೇಷವಾದಂಥ ಶತ್ರುತ್ವ ಮಿತ್ರತ್ವ ಅಂತಕ್ಕಂತಹ ಸಂಬಂಧಗಳಿದ್ದಾವೆ. ಈ ಸಂಬಂಧಗಳು ತಗೊಂಡಾಗ ಯಾವ ನಕ್ಷತ್ರದಲ್ಲಿ ಯಾವ ಗ್ರಹ ಕೂತಿದೆ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಲೆಕ್ಕಾಚಾರಗಳ ಪ್ರಭಾವಗಳು ನಮ್ಮ ಮನುಷ್ಯನ ಜೀವನದ ಮೇಲೆ ಪ್ರಭಾವಿತವಾಗಿ ಕೆಲಸ ಮಾಡ್ತವೆ. ಅಂತಂದರೆ ಇವತ್ತು ಎಷ್ಟೋ ಜನ ಕೆಲವು ನಕ್ಷತ್ರಗಳನ್ನ ಇಟ್ಕೊಂಡೆ ನಂದು ಆ ಗುಣ, ನಂದು ಈ ಗುಣ, ನಮ್ಮ ಮನೆಯವ್ರದ್ದು ಆ ಗುಣ, ನಮ್ದು ಈ ಗುಣ, ಇವೆಲ್ಲ ಗುಣಾಕಾರ ಭಾಗಾಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಕೆಲವು ನಕ್ಷತ್ರಗಳ ಪ್ರಭಾವಗಳಿಂದ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಹಲವಾರು ಶುಭ ಫಲಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಎರಡೂ ಉಂಟು. ಅದಕ್ಕೆ ಅಶುಭಕಾರಕವೂ ಉಂಟು, ಶುಭಕಾರಕವೂ ಉಂಟು ಅಂತೇಳಿ. ಇಲ್ಲಿ ಶುಭಕಾರಕ ನಕ್ಷತ್ರಗಳಿದ್ದರೆ ಕೆಲವೊಂದು ಸಂದರ್ಭದಲ್ಲಿ ಅವು ಬಲಹೀನರಾಗ್ತವೆ. ಗ್ರಹಗಳು ಹೇಗೆ ಕೆಲವೊಂದು ಸಂದರ್ಭದಲ್ಲಿ ಬಲಹೀನರಾಗ್ತಾರೋ ಅದೇ ರೀತಿ ಕೆಲವೊಂದು ಸಂದರ್ಭದಲ್ಲಿ ನಕ್ಷತ್ರಗಳು ಕೂಡ ತನ್ನ ಪ್ರಭಾವವನ್ನು ಕಳ್ಕೊಳ್ತವೆ. ಯಾಕಂದರೆ ರೊಟೇಷನ್ಸ್, ಕಾಲಚಕ್ರ ಉರುಳ್ತಾ ಇದ್ದಾಗೆ ಒಂದೊಂದು ಗ್ರಹಗಳ ಮೇಲೆ ಒಂದೊಂದು ಗ್ರಹಗಳು ಬರ್ತಿದ್ದಂಗೆ ನಾವು ಹುಟ್ಟಿದಾಗ ಇದ್ದಂತಹ ಒಂದು ಗ್ರಹಗಳ ಒಂದು ಪ್ಲೇಸ್ಮೆಂಟು ಇವತ್ತಿರೋದಿಲ್ಲ. ಇವತ್ತು ಏನಿದೆ ಅದನ್ನು ನಾವು ಗೋಚಾರ ಫಲ ಅಂತ ಕರಿತೀವಿ. ಜ್ಯೋತಿಷಾಸ್ತ್ರದಲ್ಲಿ ಗೋಚಾರ ಫಲ ಅಂತ ಕರಿತೀವಿ. ಆ ಗೋಚಾರ ಫಲ ಜನ್ಮ ಜಾತಕಕ್ಕೆ ಹೊಂದಾಣಿಕೆ ಆಗೋದೇ ಇಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂತಹ ಒಂದು ನಕ್ಷತ್ರಕ್ಕೆ ಇಲ್ಲಿ ಇರ್ತಕ್ಕಂಥ ನಕ್ಷತ್ರಕ್ಕೆ ತಾಳೆ ಹಾಕಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಜನ್ಮ ದಿನಾಂಕವನ್ನು ಆಚರಣೆ ಮಾಡ್ಕೋಬೇಕು ಅಂದಾಗ ನಾವು ಇಂದಿನ ಸಂಚಿಕೆ ಹೇಳಿದ್ವಿ, ಡೇಟ್ ಮೇಲೆ ಮಾಡ್ಕೊಳಕ್ಕೆ ಹೋಗಬೇಡಿ, ನಕ್ಷತ್ರದ ಮೇಲೆ ಮಾಡ್ಕೊಳ್ಳಿ ಅಂದ. ಯಾಕಂದರೆ ಒಂದು ಕಾರಕತ್ವದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ನಾನು 21ನೇ ತಾರೀಕು ಹುಟ್ಟಿದ್ದೀನಿ ಅಂತಂದರೆ ಇವತ್ತಿನ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ಅಂತ ತಗೊಂಡಾಗ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಕ್ಷತ್ರದ ಪ್ರಭಾವ. ಅಲ್ಲಿಗೆ ನಮ್ಮ ಜನ್ಮ ಆಚರಣೆ ಮಾಡಬೇಕು ಅಂದಾಗ ಜನ್ಮ ನಕ್ಷತ್ರ ದಿನ ಆಚರಣೆ ಮಾಡ್ಕೋಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಯಾವುದು ಜ್ಯೋತಿಷಾಸ್ತ್ರ. ಆಗ ಆ ಜನ್ಮ ನಕ್ಷತ್ರದ ದಿನ ಕೆಲವು ಕರ್ಮಗಳನ್ನು ಕೂಡ ಕಳ್ಕೋಬೇಕು ಅಂತ ಇದೇ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಹಲವಾರು ಸಮಸ್ಯೆಗಳು ಬಂದಾಗ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ನಿನ್ನ ಜನ್ಮ ನಕ್ಷತ್ರ ದಿನ ಇಂಥ ಪರಿಹಾರ ಮಾಡ್ಕೋ, ನಿನ್ನ ಜನ್ಮ ನಕ್ಷತ್ರ ದಿನ ಇಂಥ ಪರಿಹಾರ ಮಾಡ್ಕೋ ಅಂತ ಹೇಳ್ತದೆ. ಅಲ್ಲಿಗೆ ಜನ್ಮ ನಕ್ಷತ್ರ ದಿನ ಇಂತಿಂಥ ಪರಿಹಾರ ಮಾಡ್ಕೊಂಡಾಗ ಖಂಡಿತವಾಗಿ ನಮಗೆ ಆ ಪರಿಹಾರಗಳು ಆಗ್ತವೆ. ಇಲ್ಲಿ ಭಾಳ ಜನಕ್ಕೆ ಮುಖ್ಯವಾದ ಗೊಂದಲ ಅಂತಂದರೆ, ನಾನು ಡೇಟ್ ಪ್ರಕಾರ ಮಾಡಬೇಕಾ, ತಿಥಿ ಪ್ರಕಾರ ಮಾಡಬೇಕಾ, ವಾರ ಪ್ರಕಾರ ಮಾಡಬೇಕಾ, ನಕ್ಷತ್ರ ಪ್ರಕಾರ ಮಾಡಬೇಕಾ ಅಂತ ಕೇಳ್ತೀರಾ. ಇದೇ ವಿಚಾರ. ನಕ್ಷತ್ರ ಪ್ರಕಾರ ಮಾಡಬೇಕು, ನಕ್ಷತ್ರ ಪ್ರಕಾರ ಫಾಲೋ ಮಾಡಬೇಕು, ಸಂಖ್ಯೆಗಳನ್ನು ಫಾಲೋ ಮಾಡಬೇಕು.
ನೋಡಿ, ನಕ್ಷತ್ರ ದಿನಗಳಲ್ಲಿ ಆಚರಣೆಗಳನ್ನು ಮಾಡಬೇಕು, ಸಂಖ್ಯೆಗಳನ್ನು ಫಾಲೋ ಮಾಡಬೇಕು. ಇದು ಲೆಕ್ಕಾಚಾರ. ಅದರಿಂದ ಜ್ಯೋತಿಷ್ಶಾಸ್ತ್ರ, ಸಂಖ್ಯಾಶಾಸ್ತ್ರ ಎರಡೂ ತಂದೆ ತಾಯಿ ಇದ್ದಂಗೆ. ಅವೆರಡನ್ನೂ ಒಟ್ಟಿಗೆ ಕೊಂಡೊಯ್ದಾಗ ಮಾತ್ರನೇ ಅದಕ್ಕೆ ಒಂದು ಸ್ಟ್ರೆಂತ್ ಬರ್ತಕ್ಕಂಥದ್ದು. ಇಲ್ಲಿ ದುರ್ಬಲವಾಗಿರ್ತಕ್ಕಂಥ ನಕ್ಷತ್ರಗಳು ಕಾಲಾನುಕ್ರಮದಲ್ಲಿ ತಮ್ಮ ಬಲವನ್ನು ಕಳ್ಕೊಂಡು ನಮಗೆ ವ್ಯತಿರಿಕ್ತವಾದಂತಹ ಫಲಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹಲವಾರು ಸಮಸ್ಯೆಗಳು ಸಿಗಾಕೋತೀವಿ ಅನ್ನೋದಕ್ಕೇ ಯಾವ ಗ್ರಹ ಯಾವ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡಿದೆ ಅನ್ನೋ ಆಧಾರದ ಮೇಲೆ ಫಲಗಳ ನಿರ್ಣಯ ಮಾಡ್ತೀವಿ ನಾವು. ಆದರೆ ಫಲಗಳು ನಿರ್ಣಯ ಮಾಡಬೇಕು ಅಂತಾದಾಗ ನಿರ್ದಿಷ್ಟವಾದಂಥ ಶುಭಕಾರಕ ಅಶುಭಕಾರಕ ನಮಗೆ ಗೊತ್ತಾಗೋದೇ ಇಲ್ಲ. ಅವ ನಾವೇನು ಮಾಡ್ತೀವಿ, ಅನುಭವಿಸ್ತಾ ಇರ್ತೀವಿ. ಇದನ್ನು ಯಾರೂ ನೋಡೋದಿಲ್ಲ. ಇವತ್ತಿನ ಗೋಚಾರ ನಕ್ಷತ್ರಗಳ ಫಲವನ್ನು ಹೇಳಿ ಅಲ್ಲಿದೆ ಇಲ್ಲಿದೆ ನೀನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಸಾರಾಸಟ್ ತಗಲಾಕಿ ದೇಶ ತಗೊಳ್ತಾರೆ. ದೇಶ ತಗೊಂಡು ಶುಕ್ರ ದೇಶ ಭಾಳ ಅದ್ಭುತವಾದ ದೇಶ, ರಾಜಯೋಗ 18 ವರ್ಷ ನಿಮ್ಮ ಯಾರು ಮಾತಾಡ್ಸೋಕ್ಕೆ ಆಗಲ್ಲ, ನೀವು ಮಾಡಿ ಎಂಜಾಯ್ ಮಾಡಿ, ಲೈಫ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಕ್ಷತ್ರ ಪ್ರಭಾವದಲ್ಲಿ ಯಾವ್ಯಾವ ಗ್ರಹಗಳ ಸಂಯೋಗ ಆಗಿದೆ ಅನ್ನೋ ಆಧಾರದ ಮೇಲೆ ಆ ಕಾಲ ದೆಸೆ ಅಂತಕ್ಕಂಥದ್ದು ವರ್ಕ್ ಆಗ್ತಿದೆಯಾ ಇಲ್ವಾ ಅನ್ನೋದು ಗೊತ್ತಾಗಬೇಕಂಗೆ. ಇದನ್ನು ಯಾರೂ ಕಂಡಿಡಿಲ್ಲ ನಮ್ಮಲ್ಲಿ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಅದಕ್ಕೆ ಭಾಳಷ್ಟು ಕಾರ್ಯಕ್ರಮ ಇರ್ತಕ್ಕಂಥದ್ದು ಫೌಂಡೇಶನ್ ಭದ್ರವಾಗಿದ್ದರೆ ಮಿಕ್ಕಿದೆಲ್ಲ ಭದ್ರವಾಗಿರುತ್ತೆ ಅಂತೇಳಿ. ಅಲ್ಲಿಗೆ ದುರ್ಬಲವಾದ ನಕ್ಷತ್ರಗಳು ದುರ್ಬಲವಾದ ಸಂದರ್ಭದಲ್ಲಿ ಯಾವುದೇ ಕಾಲಮಾನ ಆಗಿದ್ರೂ ಕೂಡ ನಮಗೇನೂ ತೊಂದರೆ ಆಗಬಾರ್ದು ಅಂದರೆ ನಾವು ನಕ್ಷತ್ರ ದೇವತೆಗಳನ್ನು ಕೂಡ ಆಯಾ ನಕ್ಷತ್ರ ಬಂದ ದಿವಸ ನಾವು ಪೂಜೆ ಮಾಡಬೇಕಂತೆ. ಅಲ್ಲಿಗೆ ಆ ನಕ್ಷತ್ರ ದೇವತೆಗಳು ಯಾರು ಅಂತ ಕಂಡಾಗ ಭಾಳ ವಿಶೇಷವಾಗಿ ಮೊದಲನೇದಾಗಿ ಅಶ್ವಿನಿ, ಭರಣಿ ಮತ್ತು ಕೃತಿಕ ನಕ್ಷತ್ರ. ಯಾಕಂದರೆ ಮೇಷ ರಾಶಿ ಅಂತ ಕರಿತೀವಿ. ಒಂದು ರಾಶಿಯಿಂದ ಹೇಳ್ತಾ ಹೋಗ್ತೀನಿ. ಅಲ್ಲಿಗೆ ಆ ರಾಶಿಯಿಂದ ಇರತಕ್ಕಂತಹ ಈ ಅಶ್ವಿನಿ, ಭರಣಿ, ಕೃತಿಕ ನಕ್ಷತ್ರ ಸಂಬಂಧಪಟ್ಟಾಗ ಸರಸ್ವತಿ ಆರಾಧನೆ ಮಾಡಬೇಕು, ದುರ್ಗಾ ದೇವತೆ ಆರಾಧನೆ ಮಾಡಬೇಕು, ಶಿವನನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಅಲ್ಲಿಗೆ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರಾ ಅವರು ಸರಸ್ವತಿನ ಆರಾಧನೆ ಮಾಡಬೇಕು. ಭರಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರಾ ಅವರು ದುರ್ಗಾ ದೇವತೆ ಆರಾಧನೆ ಮಾಡಬೇಕು. ಅಲ್ಲಿಗೆ ಕೃತಿಕಾ ನಕ್ಷತ್ರ ಯಾರು ಹುಟ್ಟಿದ್ರೆ ಅವರು ಶಿವನನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇದನ್ನು ಅಳವಡಿಸ್ಕೊಳ್ಬೇಕು. ಯಾವಾಗ ನೆಗೆಟಿವ್ ಯಾವಾಗ ಪಾಸಿಟಿವ್ ನಮಗೆ ಗೊತ್ತೇ ಇರೋದಿಲ್ಲ. ಕಾಲ ಹೇಗೆ ಬದಲಾವಣೆ ಆಗುತ್ತೆ, ಕಾಲ ಹೇಗೆ ಹೋಗುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ. ಆದರೆ ಅನವರತವಾಗಿ ನಾವು ಸುಖ ಸಂತೋಷ ನೆಮ್ಮದಿಯಿಂದ ಚೆನ್ನಾಗಿರಬೇಕು ಜೀವನದಲ್ಲಿ ಅಂದರೆ ನಮ್ಮ ಹಿಂದೆಗಡೆ ಅಥವಾ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪ ದೈವ ಅನುಷ್ಠಾನ ಇರಬೇಕು. ಆ ದೈವ ಅನುಷ್ಠಾನ ಯಾರಿಗಿರ್ತದೆ ಅವರು ಯಾವತ್ತೂ ಯಾವುದಕ್ಕೂ ಎದುರುಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ದೈವ ಒಂದ್ಸರಿ ಹೃದಯದಲ್ಲಿ ಕೂತ್ಕೊಂಡ್ಬಿಟ್ರೆ ಆ ದೈವ ಶಕ್ತಿ ನಮ್ಮಲ್ಲಿ ಬಂದು ಕೂತ್ಕೊಳ್ತು ಅಂದರೆ ನಾವು ಆರಾಮಿಗೆ ನ್ಯಾಯ ನೀತಿ ನಿಜಾಯಿತಿ ನಡೀತಾ ಇರ್ತೀವಿ. ಆವಾಗ ಶಿಕ್ಷೆ ಕೊಡುವಂತಹ ಶನಿದೇವರು ಕೂಡ ನಮಸ್ಕಾರ ಮಾಡಿ ಹೊರಗಿರ್ತಾರೆ. ಯಾವಾಗ ನಮ್ಮಲ್ಲಿ ಅನುಷ್ಠಾನ ಇಲ್ಲ, ದೈವಶಕ್ತಿ ಇಲ್ಲ, ಎಲ್ಲರೂ ಬಂದು ಆವರಿಸ್ಕೊಳ್ತಾರೆ. ಯಾರ್ಯಾರೋ ನಿಮ್ಮ ಕರ್ಮ ಫಲಗಳೇ ಯಾರ್ಯಾರೋ ಮುಖಾಂತರ ಆವರಿಸ್ಕೊಂಡಾಗ ಅವರು ತೊಂದರೆ ಕೊಟ್ಟರು, ಇವ್ರು ತೊಂದರೆ ಕೊಟ್ಟರು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ಬಿಡೋದು. ಅದನ್ನು ಮೈಂಡ್ ತೆಗೆದುಬಿಡಿ. ಇವತ್ತು ನಿಮ್ಮಲ್ಲೇ ಇರಬೇಕು. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತ ಯಾಕೆ ದೊಡ್ಡವ್ರು ಹೇಳ್ತಾರೆ ಅಂದರೆ ನೋಡಿ ಇದಕ್ಕೋಸ್ಕರನೇ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಕಾಲ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಒಬ್ಬರಿಗೊಂದು ಕಾಲ ಇರ್ತದೆ, ನಿಮಗೊಂದು ಕಾಲ ಇರ್ತದೆ. ಆ ಕಾಲಚಕ್ರ ನಿಮ್ಗೆ ಬರೋವರೆಗೂ ನೀವು ಕಾಯಲೇಬೇಕು. ಇಲ್ಲ ಅಂದಾಗ ಅದು ಎಲ್ಲೋ ಒಂದು ಕಡೆ ನಿಮಗೆ ವ್ಯತ್ಯಾಸ ಆಗ್ತಾ ಇರ್ತದೆ, ಹಲವಾರು ಸಮಸ್ಯೆಗಳು ಸಿಕ್ಕಾಕೊಳ್ತಾ ಇರ್ತೀರ. ಇನ್ನು ರೋಹಿಣಿ, ಮೃಗಶಿರ, ಆರಿದ ನಕ್ಷತ್ರ ಯಾರ್ಯಾರು ಈ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಇವರು ಕೃಷ್ಣ ಮತ್ತು ಶಿವನನ್ನು ಆರಾಧನೆ ಮಾಡಬೇಕು. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಎಲ್ಲ ಎಂಟ್ರಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಇವೆಲ್ಲ ಮತ್ತೆ ನಿಮಗೆಲ್ಲ ಸಿಗೋದಿಲ್ಲ. ಇವು ಈ ದೇವರುಗಳನ್ನು ಆಯಾ ನಕ್ಷತ್ರ ಬಂದ ದಿವಸ ನೀವು ಆರಾಧನೆ ಮಾಡ್ಕೊಳ್ತಿರ್ಬೇಕಂದ್ರೆ ಜನ್ಮ ನಕ್ಷತ್ರ ಅಂತೀವಿ. ತಿಂಗಳಿಗೆ ಒಂದ್ಸರಿ ಬಂದೇ ಬರ್ತದೆ. ಆಗ ನೀವು ಆರಾಧನೆ ಮಾಡ್ಕೊಂಬರ್ಬೇಕು. ಯಾಕಂದರೆ ಭಾಳ ಜನ ಕೇಳ್ತಾ ಗೊಂದಲ ಅಂದರೆ ಈ ಕಡೆ ಜನ್ಮ ಸಂಖ್ಯೆ ದೇವ್ರನ್ನ ಪೂಜೆ ಮಾಡಬೇಕು, ಭಾಗ್ಯ ಸಂಖ್ಯೆ ದೇವ್ರ ಪೂಜೆ ಮಾಡಬೇಕು, ನಮ್ಮ ಕುಲದೇವ್ರಿಗೆ ಹೋಗ್ಬೇಕು ಅಂತೀರಾ. ಈ ನಕ್ಷತ್ರ ದೇವ್ರನ್ನ ಪೂಜೆ ಮಾಡ್ಬೇಕು, ಬರೀ ಪೂಜೆ ಮಾಡ್ಕೊಂಡಿದ್ದು ಬೇಡ ಅಂತ ನೀವು ಕೇಳ್ಬೋದು. ಮಾಡಬೇಕು. ಅಲ್ಟಿಮೇಟ್ ಅದೇ, ಅದು ಮುಂದೆ ಇನ್ಯಾವುದೂ ಇಲ್ಲ. ದಟ್ ಈಸ್ ಸುಪ್ರೀಂ ಪವರ್. ಸುಪ್ರೀಂ ಪವರ್ ಬೇಕು ಅಂದರೆ ನೀವು ಮಾಡಲೇಬೇಕು. ಇಲ್ಲಾಂದರೆ ಕರ್ಮಗಳಿಗೆ ಸಿಕ್ಕಾಕೊಳ್ಳಿ. ಕರ್ಮಗಳು ಸಿಕ್ಕಾಕೊಂಡು ಆ ಸಮಸ್ಯೆ ಒದ್ದಾಡಿದಾಗ ನನ್ನ ಶತ್ರುವಿಗೂ ಬೇಡಪ್ಪ ಈ ಕಷ್ಟ ಅಂತಕ್ಕಂಥದ್ದನ್ನ ನಿಮ್ಮ ಬಾಯಿಂದನೇ ಕೇಳುವಂತರಾಗ್ತೀವಿ ನಾವು. ಅದು ಆಗಬಾರ್ದು ಅಂತಂದರೆ ದೈವ ಅನುಷ್ಠಾನ, ದೈವಶಕ್ತಿ, ದೈವ ಸಂಕಲ್ಪ, ದೈವ ಶ್ರೀರಕ್ಷೆ ಪ್ರತಿಯೊಬ್ಬರು ಬೇಕು. ಅದು ಯಾವ ಮಾರ್ಗದಲ್ಲೂ ಸರಿ. ಅದಕ್ಕೆ ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆ ಮತ್ತು ನಕ್ಷತ್ರ ಸಂಖ್ಯೆಯ ದೇವರುಗಳನ್ನು ನಾವು ಆರಾಧನೆ ಮಾಡ್ಕೊಳ್ತಾ ಬಂದರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿವಂತರಾಗ್ತೀವಿ. ನಕ್ಷತ್ರಗಳು, ದೇವತೆಗಳು ನಿರಂತರ ಅನುಷ್ಠಾನ ನಮ್ಮ ಜೀವನದಲ್ಲಿ ಮಾಡಿಕೊಂಡಾಗ ನಾವು ಯಾವುದೇ ಸಮಸ್ಯೆ ಇಲ್ದಂಗೆ ಜೀವನದಲ್ಲಿ ಬದುಕಿ ಬಾಳಿ ಮಾದರಿಯಾಗಿ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದನ್ನ
ನಾವು ನಿನ್ನೆ ಕಾರ್ಯಕ್ರಮ ಕೂಡ ಹೇಳ್ತಾ ಇದ್ದೀವಿ. ಅದರೊಳಗಡೆ ಈಗಾಗಲೇ 6 ನಕ್ಷತ್ರಗಳ ದೇವತೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಈಗ ಇನ್ನು ಉಳಿದ ನಕ್ಷತ್ರಗಳನ್ನು ಹೇಳ್ತೀನಿ. ಎಲ್ಲರೂ ಪೆನ್ನು ಪೇಪರ್ ತೊಗೊಂಡು ಬರ್ಕೊಳ್ಳಿ. ವಿಶೇಷವಾಗಿ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, ಇದು ಜನ್ಮ ನಕ್ಷತ್ರವಾಗಿದ್ದರೆ ನೀವು ರಾಮ ಮತ್ತು ದಕ್ಷಿಣಾಮೂರ್ತಿ ಮತ್ತು ಶಿವನನ್ನು ಆರಾಧನೆ ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದನ್ನು ಎಂಟ್ರಿ ಮಾಡ್ಕೊಳ್ಳಿ. ಇದು ಒಂದು. ನೆಕ್ಸ್ಟು ಮಕಾ ನಕ್ಷತ್ರ, ಪುಬ್ಬ ನಕ್ಷತ್ರ ಮತ್ತು ಉತ್ತರ ಫಾಲ್ಗುಣ ನಕ್ಷತ್ರ ಸೂರ್ಯ ಮತ್ತು ದುರ್ಗಾ ಮತ್ತು ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದನ್ನು ಎಂಟ್ರಿ ಮಾಡಿಕೊಂಡು ಆ ದೇವತೆಗಳನ್ನು ಆಯಾ ಜನ್ಮ ನಕ್ಷತ್ರ ಬಂದ ಸಂದರ್ಭದಲ್ಲಿ ನಿರಂತರ ಅನುಷ್ಠಾನಕ್ಕೆ ಅವಕಾಶ ಮಾಡ್ಕೊಳ್ತಾ ಬನ್ನಿ, ಒಳ್ಳೆಯದಾಗ್ತದೆ. ವಿಶೇಷವಾಗಿ ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರದವರು ಗಾಯತ್ರಿ ಮತ್ತು ದುರ್ಗಾ ಸುಬ್ರಹ್ಮಣ್ಯ ಮತ್ತು ನರಸಿಂಹ ದೇವರನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಆ ದೇವತೆಗಳ ನಿತ್ಯ ಅನುಷ್ಠಾನ ನಿರಂತರವಾಗಿ ಭಾಳ ಜನ ಮಾಡ್ಕೊಂಡ್ಬರ್ತಿದ್ರು ಕೂಡ ಜನ್ಮ ನಕ್ಷತ್ರದಿಂದ ಮಾಡಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ತಿಂಗಳಿಗೆ ಒಂದ್ಸರಿ ಮಾಡಿದ್ರೆ ಸಾಕು, ದಿನನಿತ್ಯ ಮಾಡಬೇಕು ಅಂತಲ್ಲ. ಆಸಕ್ತಿ ಇರ್ತಕ್ಕಂಥವ್ರು ಅಥವಾ ಮಾಡಲೇಬೇಕು ಅಂತಕ್ಕಂಥವ್ರು ದಿನನಿತ್ಯ ಮಾಡಿದ್ರು ಆಯಿತು, 24 ಗಂಟೆ ಮಾಡಿದ್ರು ಆಯಿತು, ಏನು ತೊಂದರೆ ಇಲ್ಲ. ಯಾಕಂದರೆ ಸಿದ್ಧಿ ಅಂತಕ್ಕಂಥದ್ದು ನಾವು ಮಾಡ್ತಾ 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 ಅದು ಸಿದ್ಧಿ ಆಗ್ತದಂತೆ. ನಾವು ಮಂತ್ರ ಪಠನೆ ಮಾಡ್ತಾ 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 ಏಕಾಗ್ರತೆ ಬರ್ತದೆ. ಏಕಾಗ್ರತೆ ಬಂತ ನಮಗೆ ಆ ಮಂತ್ರಗಳು ಸಿದ್ಧಿ ಆಗ್ತದೆ. ಒಂದು ಸರಿ ಸಿದ್ಧಿ ಆಯಿತು ಅಂದರೆ ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ಅಲರ್ಸೋಕ್ಕಾಗಲ್ಲ. ಯಾಕಂದರೆ ದೈವವೇ ನೀವಾಗಿರ್ತೀರ, ನೀವೇ ದೈವರಾಗಿರ್ತೀರ. ಅದರಿಂದ ಇದನ್ನು ಬಹಳ ಅನುಷ್ಠಾನಪೂರ್ವಕವಾಗಿ ಮಾಡ್ಕೊಳ್ತಾ ಬನ್ನಿ, ಒಳ್ಳೆಯದಾಗ್ತದೆ. ಇನ್ನು ಭಾಳ ವಿಶೇಷವಾಗಿ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಯಾರ್ಯಾರು ಹುಟ್ಟಿದ್ದೀರಾ, ಸುಬ್ರಹ್ಮಣ್ಯ, ಲಕ್ಷ್ಮೀನಾರಾಯಣ ಮತ್ತು ವಾರಾಹಿ ದೇವರನ್ನು ಆರಾಧನೆ ಮಾಡಬೇಕು. ಇದು ಜನ್ಮ ನಕ್ಷತ್ರ ಬಂದ ದಿವಸ ನೀವು ಆರಾಧನೆ ಮಾಡ್ಕೊಳ್ತಾ ಬನ್ನಿ. ಯಾಕಂದರೆ ಯಾವ ದೈವವನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನೋದು ಎಷ್ಟು ಜನ ಗೊತ್ತಿರೋದಿಲ್ಲ. ಆ ಆರಾಧನೆಗಳು ಮಾಡ್ಕೊಳ್ತಾ ಬಂದ ಸಂದರ್ಭದಲ್ಲಿ ಅದನ್ನು ಫೋಟೋ ಮುಖಾಂತರವೋ ಅಥವಾ ಮಂತ್ರ ಮುಖಾಂತರವೋ ಅಥವಾ ಪಾರಾಯಣ ಮುಖಾಂತರವೋ ಅಥವಾ ವ್ರತ ಮುಖಾಂತರವೋ ಅಥವಾ ಆಯಾ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಪೂಜೆ ಪುನಸ್ಕಾರ ಮಾಡೋ ಮುಖಾಂತರವೋ ನಾವು ನಿರಂತರ ಅನುಷ್ಠಾನದಲ್ಲಿತ್ತು ಅಂದಾಗ ಭಗವಂತ ನೀವು ಯಾವುದೇ ರೂಪದಲ್ಲಿ ಮಾಡಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾನಂತೆ. ಅದರಲ್ಲಿ ಎಣೆಯಷ್ಟು ಎಣೆ ಇಲ್ಲ. ನಾವು ಗೊಂದಲಕ್ಕೀಡಾಗಿ ಅನುಮಾನಪೂರ್ವಕ ಮಾಡಬಾರ್ದು. ಕೆಲವರು ಅದನ್ನ ಯಾಕೆ ಮಾಡ್ತೀಯಾ, ಇದನ್ನ ಯಾಕೆ ಮಾಡ್ತೀಯ ಅಂತ ಭಾಳ ಜನ ಗೊಂದಲ ಏರ್ಪಡಿಸ್ತಾರೆ. ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ಈ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಆ ನಕ್ಷತ್ರ ದೇವತೆಯನ್ನು ನೀವು ಹಿಡ್ಕೊಳ್ಳಿ. ನೀವು ಈ ಗ್ರಹದಲ್ಲಿ ಹುಟ್ಟಿದ್ದೀರಾ, ಆ ಗ್ರಹವನ್ನು ಪೂಜೆ ಮಾಡ್ತಾ ಬನ್ನಿ, ಒಳ್ಳೆಯದಾಗ್ತದೆ. ಇನ್ನು ಭಾಳ ವಿಶೇಷವಾಗಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ ಮಾರುತಿ, ಜಂಬುಕೇಶ್ವರ ಮತ್ತು ಗಣೇಶನ ಆರಾಧನೆ ಮಾಡಬೇಕು. ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್ ತಗೊಂಡಾಗ ಭಾಳ ಜನ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ. ಯಾವುದಕ್ಕೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಯಾವುದೂ ಕೂಡ ಫಲಿತಾಂಶ ಇರೋದಿಲ್ಲ. ಅದರಿಂದ ಇದು ಮಾಡ್ಕೊಳ್ತಾ ಹೋಗಿ. ಇನ್ನು ನೆಕ್ಸ್ಟು ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ ಈ ನಕ್ಷತ್ರದವರು ಹಯಗ್ರೀವ, ಅನಂತ ಪದ್ಮನಾಭ ಮತ್ತು ಶಿವನನ್ನು ಆರಾಧನೆ ಮಾಡಬೇಕು. ಯಾಕಂದರೆ ಭಾಳ ವಿಶೇಷವಾಗಿರ್ತಕ್ಕಂತಹ ಆ ನಕ್ಷತ್ರಗಳು ಯಾವಾಗ ನೆಗೆಟಿವ್ ಆಗ್ತವೆ, ಯಾವಾಗ ಪಾಸಿಟಿವ್ ಆಗ್ತವೆ ನಮಗೆ ಗೊತ್ತೇ ಆಗೋದಿಲ್ಲ. ಇದು ನಮ್ಮ ಬರ್ತ್ ನಕ್ಷತ್ರ ಅಂತೇಳಿ ಬರ್ತ್ ನಕ್ಷತ್ರದಿಂದ ಕೂಡ ನಾವು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಶ್ರೇಷ್ಠವಾದಂಥ ಪರಂಪರೆ. ಆದರೂ ಕೂಡ ಆ ಬರ್ತ್ ನಕ್ಷತ್ರವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಯಾ ದೇವತೆಗಳ ಅನುಷ್ಠಾನ ಮಾಡೋದು ಕೂಡ ನಮಗೆ ಇನ್ನಷ್ಟು ಬಲವನ್ನು ತಂದುಕೊಡ್ತದೆ. ಯಾಕಂದರೆ ಒಂದು ನಕ್ಷತ್ರಕ್ಕೆ ಅದು ಸಂಬಂಧಪಟ್ಟ ಅಧಿದೇವತೆ ಯಾವಾಗಲೂ ಪೂರಕವಾಗಿ ಕೆಲಸ ಮಾಡ್ತಿರ್ತದೆ. ನಾವು ಅದಕ್ಕೆ ಪೂರಕವಾಗಿ ನಾವು ಕೂಡ ಅದರ ಒಂದು ಶರಣಾಗತಿ ಆಯಿತು ಅಂದಾಗ ಅದೇನಾಗುತ್ತೆ, ಅದರ ದೃಷ್ಟಿ ಯಾವಾಗಲೂ ನಮ್ಮ ಮೇಲಿರ್ತದೆ. ಅದಕ್ಕೆ ನಕ್ಷತ್ರಗಳು ಗ್ರಹಗಳಾದ ಮೇಲೆ ನೆನ್ಪಿಟ್ಕೊಳ್ಳಿ, ನಕ್ಷತ್ರಗಳು ಗ್ರಹಗಳಾದ ಮೇಲೆ ಪವರ್ಫುಲ್, ಗ್ರಹಗಳೇ ಪವರ್ಫುಲ್, ಗ್ರಹಗಳಾದ ಮೇಲೆ ನಕ್ಷತ್ರಗಳು ಪವರ್ಫುಲ್. ಅದರಿಂದ ನಕ್ಷತ್ರಗಳು ಯಾವ ಕಾಲಮಾನದಲ್ಲಿ ಯಾವಾಗ ಪವರ್ಫುಲ್ ಆಗುತ್ತೆ ನಿಮಗೆ ಗೊತ್ತಾಗೋದಿಲ್ಲ. ಅದರಿಂದ ಇದನ್ನು ಮಾಡ್ಕೊಳ್ತಾ ಹೋಗಿ. ಇನ್ನು ನೆಕ್ಸ್ಟು ಪೂರ್ವಭಾದ ನಕ್ಷತ್ರ, ಉತ್ತರಭಾದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ವಿಶೇಷವಾಗಿ ಏಕಪಾದೇಶ್ವರ, ಮುರುಡೇಶ್ವರ ಮತ್ತು ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡಬೇಕು. ಹೀಗೆ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರು ಕೂಡ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ನೀವು ಮಾಡಿಕೊಂಡಿದ್ದೇ ಆದಲ್ಲಿ ನಿರಂತರ ಇವತ್ತು ತಿಳ್ಕೊಂಡಿದ್ದೀರಾ, ಇಲ್ಲಿ ಈಗ ಆಗೋಗಿದೆ, ಅರ್ಧ ಏಜ್ ಆಗೋಗಿದೆ, ಅವೆಲ್ಲ ಗೊಂದಲ ಬೇಡ. ಮುಕ್ಕಾಲು ಏಜ್ ಆಗೋಗಿದೆ, ಅವೆಲ್ಲ ಗೊಂದಲ ಬೇಡ. ಇನ್ನು ಉಳಿದಂತಹ ಸಮಯದಲ್ಲಾದರೂ ಕೂಡ ನಾವು ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕು. ಯಾಕಂದರೆ ಕಾಲ, ದೇಶ, ಕಾಲಚಕ್ರ ಯಾರನ್ನೂ ಬಿಟ್ಟಿದ್ದಲ್ಲ. ಒಬ್ಬರಿಗೆ ಈ ವರ್ಷ ಒಳ್ಳೆಯದಾಗಿದ್ದರೆ ಇನ್ನೊಬ್ರಿಗೆ ಕೆಟ್ಟದಾಗ್ತದೆ, ಇನ್ನೊಬ್ಬರಿಗೆ ಕೆಟ್ಟದಾಗಿದ್ರೆ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ. ಆಗ ನಾವು ಕೆಟ್ಟದ್ದು ಒಳ್ಳೆಯದನ್ನು ಯಾವುದೂ ಅನುಭವಿಸಬಾರ್ದು. ನಿರಂತರವಾಗಿ ಒಂದೇ ಥರ ಇರಬೇಕು, ಸುಖ, ಶಾಂತಿ, ನೆಮ್ಮದಿ ಇರಬೇಕು. ಆಗ ನಮಗೆ ಒಂದು ಎಕ್ಸ್ಟರ್ನಲ್ ಪವರ್ ಇರಲೇಬೇಕು. ಆ ಎಕ್ಸ್ಟರ್ನಲ್ ಪವರ್ಗೆ ಹುಡ್ಕೊಳೋಕೆ ಅವಶ್ಯಕತೆ ಇಲ್ಲ. ನಾವು ನಮ್ಮ ಜನ್ಮ ಸಂಖ್ಯೆ ದೈವಗಳನ್ನು, ನಮ್ಮ ನಕ್ಷತ್ರ ದೈವಗಳನ್ನು ಆರಾಧನೆ ಮಾಡ್ಕೊಳ್ತಾ ಬಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು ನಮ್ಮದಾಗ್ತದೆ. ಇದ್ರ ಜೊತೆಗೆ ತಿಥಿ ದೇವತೆಗಳು ಅಂತ ಕೆಲವು ಇದ್ದಾವೆ.
ನೋಡಿ, ತಿಥಿ ದೇವತೆಗಳು ಎಷ್ಟು ಅದ್ಭುತವಾಗಿರ್ತಕ್ಕಂಥ ತಿಥಿ ದೇವತೆಗಳಂದರೆ, ಆಯಾ ತಿಥಿಗಳಲ್ಲಿ ಅಂದರೆ ಈಗ ಪ್ರಥಮ ತಿಥಿ, ದ್ವಿತೀಯ ತಿಥಿ, ತೃತೀಯ ತಿಥಿ, ಚತುರ್ಥಿಥಿ, ಈ ಥರ ಆಯಾ ತಿಥಿಗಳು ಕೂಡ ಒಂದು ಅನುಷ್ಠಾನವಾಗಿರ್ತಕ್ಕಂಥ ದೈವಗಳಿದ್ದಾವೆ. ಅಂದರೆ ಏನು ತಿಂಗಳು ಪೂರ್ತಿ ಬರೀ ದೇವ್ರ ಆರಾಧನೆ ಮಾಡ್ಕೊಂಡು ಹೋಗೋದಂತ ನೀವು ಕೇಳ್ಬೋದು. ನೀವು ಎಷ್ಟು ಮಾಡಿದ್ರೂ ಅದು ಸಾಲದೇ ಇಲ್ಲ ನಿಮಗೆ. ಯಾಕಂದರೆ ನಮ್ಮ ಕರ್ಮಫಲಗಳ ಪ್ರಭಾವ ದೈವಶಕ್ತಿಗಿಂತ ಜಾಸ್ತಿ ಇದ್ದರೆ, ದೈವಶಕ್ತಿ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ನಮ್ಮ ಮನಸ್ಸು ಪ್ರೇರೇಪಣೆ ಮಾಡೋದಿಲ್ಲ. ನಾವು ಇದನ್ನೆಲ್ಲ ನಿಮ್ಗೆ ಯಾಕೆ ಒತ್ತಿ ಹೇಳ್ತೀವಿ ಅಂತಂದರೆ, ಈ ಕಲಿಯುಗದಲ್ಲಿ ಕರ್ಮಫಲಗಳ ಪ್ರಭಾವ ಅತಿ ಹೆಚ್ಚು. ಜನ್ಮದೋಷಗಳೇ ಅತ್ಯಂತ ಗಾಢವಾಗಿ ಕೆಲಸ ಮಾಡ್ತವೆ. ಆಯಾ ಕಾಲ ಬಂದಾಗ ಆಯಾ ಜನ್ಮದೋಷಗಳು ಆಕ್ಟಿವೇಟ್ ಆಯಿತು ಅಥವಾ ಜಾಗೃತವಾಯಿತು ಅಂದರೆ ನೀವು ಸಾಕಷ್ಟು ತೊಂದರೆಗಳನ್ನು, ಹಿಂಸೆಗಳನ್ನು ಅನುಭವಿಸ್ಬಿಡ್ತೀರಿ. ಆದರೆ ನಿರಂತರ ದೈವ, ಈಗ ಜನ್ಮ ಸಂಖ್ಯೆಗೆ ಒಂದು ಭಾನುವಾರ ಹೇಳಿದೆ, ಕೆಲವರು ಸೋಮವಾರ ಬಂತು, ಕೆಲವರು ಗುರುವಾರ ಬಂತು, ಕೆಲವರಿಗೆ ಇದು ಬಂತು. ನಕ್ಷತ್ರ ತಗೊಂಡಾಗ ನಕ್ಷತ್ರ ತಿಂಗಳಿಗೆ ಒಂದು ಸರಿ ಬಂತು. ಇನ್ನು ತಿಥಿ ತಗೊಂಡಾಗ 15 ದಿವಸಕ್ಕೆ ಒಂದು ತಿಥಿ, ಇನ್ನು 15 ದಿವಸಕ್ಕೆ ಒಂದು ತಿಥಿ. ಅದು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ. ಅಲ್ಲಿಗೆ ಆ ಎರಡೂ ತಿಥಿಗಳಲ್ಲಿ ಬರ್ತಕ್ಕಂಥ 2 ತಿಥಿಗಳಲ್ಲಿ ನಿಮ್ಮ ದೇವತಾ ಆರಾಧನೆ ನಡ್ಕೊಂಡು ಹೋಗ್ಬಿಟ್ರೆ ನಿರಂತರವಾದಂತಹ ವಿಚಾರಗಳು, ನಿರಂತರವಾದ ಅನುಷ್ಠಾನ ಶಕ್ತಿ ಕೇಂದ್ರೀಕೃತವಾಗ್ತದೆ. ಯಾಕಂದರೆ ಗ್ರಹಗಳು ಕೆಲಸ ಮಾಡ್ತವೆ, ನಕ್ಷತ್ರಗಳು ಕೆಲಸ ಮಾಡ್ತವೆ, ತಿಥಿಗಳು ಕೆಲಸ ಮಾಡ್ತವೆ, ಕೊನೆಗೆ ನಾವು ಹುಟ್ಟಿರ್ತಕ್ಕಂಥ ಗಳಿಗೆ ಕೂಡ ಕೆಲಸ ಮಾಡ್ತಾ ಹೋಗ್ತವೆ. ಯಾವಾಗ ಯಾವ ಪರಿಣಾಮಗಳು, ಪ್ರಭಾವಗಳು ನಮಗಾಗ್ತದೆ ಗೊತ್ತಾಗೋದಿಲ್ಲ. ಆಗಿದ್ದಾಗ ಆಯಾ ದೇವರುಗಳನ್ನ ಹೋಲಿಸ್ಕೊಂಡು ಅನುಷ್ಠಾನ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಯಾವುದರ ಬಗ್ಗೆ ಚಿಂತೆನೇ ಇಲ್ಲ. ಇವತ್ತು ಭಾಳ ಜನ ಅನುಷ್ಠಾನ ಇರ್ತಕ್ಕಂಥವ್ರು, ಏನೋ ಸಮಸ್ಯೆ ಬರುತ್ತಾ, ಶಿವ ಇದನ್ನೇ ಬಿಡು ನೋಡ್ಕೊತಾನೆ, ಕಷ್ಟ ಬರುತ್ತಾ, ಇಲ್ಲ ಬಿಡು ಬಾಬಾ ಇದ್ದಾರೆ ನೋಡ್ಕೊತಾರೆ, ಇಲ್ಲ ಬಿಡಿ ನಮ್ಮ ರಾಘವೇಂದ್ರ ಸ್ವಾಮಿ ಇದ್ದಾರೆ, ನಾವು ನಂಬಿಟ್ಟಿದ್ದೀವಿ ಅವ್ರನ್ನ, ನಾವು ಏನು ಮಾಡಿದ್ರು ನಾವು ಅವ್ರಿಲ್ಲ ಏನಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರಲ್ಲ, ಅದು ನಿಜವಾದ ನಂಬಿಕೆ. ಆ ನಿಜವಾದ ನಂಬಿಕೆ ನಿಜವಾದ ದೈವಶಕ್ತಿ. ಯಾಕಂದರೆ ಭಗವಂತರು ಕೂಡ ಅವ್ರ ಕಡೆ ತಿರುಗಿ ನೋಡ್ತಾನಂತೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋಗುವಂಥ ಸಮಸ್ಯೆ ಸಣ್ಣ ಮಟ್ಟದಲ್ಲಿ ಹೋಗುವಂಥ ಸಮಸ್ಯೆ ಆಗ್ತದೆ. ಯಾಕಂದರೆ ವಿಧಿಯ ಆಟವನ್ನು ಕೂಡ ಅವನು ಪ್ರೇರೇಪಣೆ ಮಾಡ್ತಾನಂತೆ, ನಡಿಬೇಕು, ಇದಾಗಬೇಕು, ಇದು ಕಾಲಚಕ್ರದಲ್ಲಿ ಆಗಬೇಕು ಅಂತೇಳಿ. ಅದರಿಂದ ಈ ವೈಶಿಷ್ಟ್ಯತೆಗಳನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಯಾಕೆ ಕುಲದೇವರ ಅನುಗ್ರಹ ಯಾಕೆ ಬೇಕು, ಜನ್ಮಗ್ರಹ ದೇವರುಗಳ ಅನುಗ್ರಹ ಯಾಕೆ ಬೇಕು, ನಕ್ಷತ್ರಗಳ ದೇವತೆಗಳ ಅನುಗ್ರಹ ಯಾಕೆ ಬೇಕು, ತಿಥಿ ದೇವತೆಗಳ ಅನುಗ್ರಹ ಯಾಕೆ ಬೇಕು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಆಗ ನಿರಂತರ ಅನುಷ್ಠಾನ ನಮ್ಮಲ್ಲಿತ್ತು ಅಂತಂದಾಗ ಆಯಾ ಸಂದರ್ಭದಲ್ಲಿ ಆಯಾ ದೇವತೆಗಳನ್ನು ನಾವು ಆ್ಯಕ್ಟಿವೇಟ್ ಮಾಡೋ ಮುಖಾಂತರ ಅಥವಾ ಜಾಗೃತಿ ಮಾಡೋ ಮುಖಾಂತರ ನಮ್ಮಲ್ಲಿರ್ತಕ್ಕಂತಹ ಗ್ರಹ ದೋಷಗಳಾಗಿರ್ಬೋದು, ನಕ್ಷತ್ರ ದೋಷಗಳಾಗಿರ್ಬೋದು, ತಿಥಿ ದೋಷಗಳಾಗಿರ್ಬೋದು ಅಥವಾ ಕಾಲಚಕ್ರ ದೋಷಗಳಾಗಿರ್ಬೋದು, ಯಾವುದು ನಿಮ್ಮನ್ನು ತಟ್ಟೋದೇ ಇಲ್ಲ. ಆಗ ನಿರಂತರವಾಗಿ ಒಂದೇ ಥರ ಇರ್ತಾರೆ. ಇವತ್ತು ನಮ್ಮ ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಈ ಥರ. ನೀವಂತೀರ ಇವ್ರಿಗೇನು ಡೇಟ್ ಆಫ್ ಬರ್ತೆ ಕೆಲಸ ಮಾಡಲ್ವಾ, ಗ್ರಹಗಳೇ ಕೆಲಸ ಮಾಡಲ್ವಾ, ನಕ್ಷತ್ರಗಳಿಗೆ ಕೆಲಸ ಮಾಡಲ್ವಾ, ಒಂದೇ ಥರ ಇದೆಲ್ಲ ನಿರಂತರವಾಗಿ ಅಂತ ಹೇಳ್ತೀರ. ಅವ್ರ ಹಿಂದೆ ಅವ್ರ ಓದ್ ಜನ್ಮದ ಪುಣ್ಯ ಫಲ ಇರ್ತದೆ ಅಥವಾ ಈ ಜನ್ಮದಲ್ಲಿ ನಿತ್ಯ ಅನುಷ್ಠಾನ ಇರ್ತದೆ. ಯಾರು ಹೇಳ್ಕೊಳ್ಳಲ್ಲ, ನಿತ್ಯ ಅನುಷ್ಠಾನ ಹೇಳ್ಕೋಬಾರ್ದು, ನಾನು ಆ ಪೂಜೆ ಮಾಡ್ತೀನಿ ಈ ಪೂಜೆ ಹೇಳ್ಕೋಬಾರ್ದು, ಅದು ಕಟ್ಟಾಗ್ತದೆ, ದೃಷ್ಟಿ ಕೆಟ್ಟದು ಮನುಷ್ಯಂದು. ಅದರಿಂದ ನಿರಂತರ ಅನುಷ್ಠಾನ ರಹಸ್ಯವಾಗಿದ್ದಾಗ ಆ ಭಗವಂತ ನಿಮ್ಮಲ್ಲಿ ರಹಸ್ಯ ಅಡಗಿರ್ತಾನೆ, ನಿಮ್ಮನ್ನು ಸದಾ ಕಾಲ ಕಾಪಾಡ್ತಾನೆ, ನಿರಂತರವಾದ ಸುಖ ಸಂತೋಷ ನಿಂದಾಗ್ತದೆ. ಇದನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.